ದುಷ್ಟರ ಚರಣದಾಸನಾಗಿ ಬಿಟ್ಟಿದ್ದಾನೆ ಎನ್ನುವುದು ಗೊತ್ತಾದಾಗ ಅವರಿಗೆಲ್ಲ ಅದೆಷ್ಟು ಇರಿಸುಗುಡಿಸಾಗಿರಬೇಕು. ಆ ಬಂಧುಗಳು ಒಂದು ಬಲರಾಮನಿಗೆ ಸಾಕಷ್ಟು ಬುದ್ಧಿ ಹೇಳಿದರು. ಇದು ತಮ್ಮ ಮನೆತನದ ಮರ್ಯಾದೆಯ ಪ್ರಶ್ನೆ ಎಂದು ವಿವರಿಸಿದರು. ಸರಿಯಾದ ಗುರುಗಳನ್ನು ಮಹಾತ್ಮರನ್ನು ನೋಡಬೇಕು, ಉಪದೇಶ ಪಡೆಯಬೇಕು ಅಂತ ಇಷ್ಟು ಇದ್ದರೆ ನಮ್ಮ ಭಗವಾನ್ ದಾಸ ಬಾಬಾಜಿಯವರೇ ಇದ್ದಾರಲ್ಲ, ಅವರನ್ನು ಬಿಟ್ಟು ಸುಮ್ಮನೆ ಕಂಡವರ ಬಳಿಗೆ ಹೋಗುತ್ತಿ ಎಂದರು. ಸಾಧು ಸ್ವಭಾವದ ಬಲರಾಮ ಇದನ್ನು ಕೇಳಿ ನೊಂದನಾದರೂ ಪ್ರತಿಯೊಡನೆ ಸುಮ್ಮನಿದ್ದು ಬಿಟ್ಟ. ಆದರೆ ತನ್ನ ವರ್ತನೆಯನ್ನು ಮಾತ್ರ ಕಿಂಚಿತ್ತೂ ಮಾರ್ಪಡಿಸಿಕೊಳ್ಳಲಿಲ್ಲ. ಕಡೆಗೆ ಆತನ ನಂಟರಿಗೆ ಬೇಕಿತ್ತು, ಇವನನ್ನು ಸರಿ ಮಾಡಲು ಮುಂದೆ ಎಂದು ಆಲೋಚಿಸಿ ಇದ್ದಿದ್ದನ್ನು ಇಲ್ಲದಿದ್ದನ್ನು ಸೇರಿಸಿ ಪರಪುರಿನಲ್ಲಿದ್ದ